ಎಲ್ರಿಗೂ ನಮಸ್ಕಾರ. ನಾವು ಇಂದು ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 20ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಶ್ಲೋಕದ ಅರ್ಥ ಈ ರೀತಿ ಇದೆ. ಇಲ್ಲಿ ಶ್ರೀಕೃಷ್ಣ ರಾಮಾಯಣದ ಉದಾಹರಣೆಯನ್ನು ಕೊಡ್ತಿದ್ದಾನೆ. ಜನಕಾದಯ, ಜನಕನೇ ಮೊದಲಾದ ರಾಜರು ಕರ್ಮಣ, ಅವರ ಕೆಲಸವನ್ನು ಮಾಡಿ, ಅವರ ರಾಜಧರ್ಮ ರಾಜ್ಯವನ್ನು ಆಳೋದು, ಆ ಕೆಲಸವನ್ನು ಮಾಡಿ ಸಂಸಿದ್ಧಿಂ ಆಸ್ಥಿತಾ, ಆ ಪರಿಪೂರ್ಣತೆಯನ್ನು ಪಡೆದರು, ರಾಜರ್ಷಿಗಳು ಅಂತ ಅನ್ನಿಸ್ಕೊಂಡ್ರು. ಹಾಗಾಗಿ ನೀನು ಕೂಡ ಸಾಮಾನ್ಯರ ಇಂತಹ, ಅಂದರೆ ಈ ಪ್ರಪಂಚದಲ್ಲಿ ನಿನ್ನಂತೆಯೇ ಮೊದಲು ಆದವರ ಇಂತಹವರ ಉದಾಹರಣೆಗಳನ್ನು ತಗೊಂಡು ನೀನು ಅವರನ್ನು ಅನುಸರಿಸಿದರೆ ಕೂಡ ನಿನಗೆ ಒಳ್ಳೆಯದೇ ಆಗತ್ತೆ, ನಿನಗೆ ಆ ಗಮ್ಯ ಸಿಕ್ಕತ್ತೆ ಅನ್ನುವ ಉದಾಹರಣೆಯನ್ನು ಇಲ್ಲಿ ಶ್ರೀಕೃಷ್ಣ ಕೊಡ್ತಿದ್ದಾನೆ. ಈ ಶ್ಲೋಕದಲ್ಲಿ ನಮಗೆ ಏನಾದರೂ ಒಂದು ಹೊಸ ದಾರಿಯಲ್ಲಿ ಹೋಗಬೇಕು ಅಂತಾದಾಗ ನಮಗದು ಹೊಸ್ತಿದ್ರೂ ಪ್ರಪಂಚದಲ್ಲಿ ಈ ದಾರಿಯನ್ನು ಯಾರೋ ಮೊದಲು ನಮಗಿಂತ ಮುಂಚೆ ತುಳಿದಿರಬಹುದು. ಹಾಗಾಗಿ ಅವರ ಅನುಭವವನ್ನು ನಾವು ಮಾರ್ಗದರ್ಶಿಯಾಗಿ, ದಿಕ್ಸೂಚಿಯಾಗಿ ಬಳಸ್ಕೊಂಡಾಗ ನಮಗೆ ಅವರ ಫಲ ಸಿಕ್ಕಲಿಲ್ಲ ಅಂದ್ರೂ ಅದೇ ರೀತಿಯ ಫಲ ಸಿಕ್ಕತ್ತೆ. ಹಾಗಾಗಿ ಆ ಗಮ್ಯ ಏನಿದೆ ಅದನ್ನು ತಲುಪಲಿಕ್ಕೆ ನೀನು ಜನಕನೇ ಮೊದಲಾದ ರಾಜರ್ಷಿಗಳು ಮಾಡಿದ ಮಾರ್ಗವನ್ನು ತುಳಿ. ಅವರು ರಾಜ್ಯವನ್ನು ಪಾಲಿಸಬೇಕು, ಅದಕ್ಕೆ ಯುದ್ಧ ಮಾಡಬೇಕಾದ್ರೆ ಮಾಡಬೇಕು, ಅದಕ್ಕೆ ತೆರಿಗೆ ಸಂಗ್ರಹ ಮಾಡಬೇಕಾದ್ರೆ ಮಾಡಬೇಕು. ಕಾಳಿದಾಸ ರಘುವಂಶದಲ್ಲಿ ಬರಿತಾನಲ್ಲ, ಆ ರಘುವಂಶದ ಹಿನ್ನೆಲೆ, ಆ ರಘುವಂಶದ ರಾಜರೆಲ್ಲ ಹೇಗಿದ್ರಂದರೆ ಪ್ರಜೆಗಳಿಗೆ ಹಂಚಲಿಕ್ಕೆ ಅಂತಲೇ ತೆರಿಗೆಯನ್ನು ಸಂಗ್ರಹ ಮಾಡ್ತಿದ್ರು. ಆ ನಂತರ ಪ್ರಜೆಗಳಿಗೆ ಕೊಡಬೇಕಲ್ಲ ಅನ್ನೋದಕ್ಕೆ ತಮ್ಮ ಬೊಕ್ಕಸಕ್ಕೆ ಅವರು ಬೇರೆ ಯುದ್ಧವೇ ಆದರೂ ಸರಿ, ಯಾವುದರಿಂದ ಆದರೂ ಸರಿ ಅವರು ಧನವನ್ನು ತುಂಬಿಸ್ತಿದ್ರು. ತಮ್ಮ ಪ್ರಜೆಗಳಿಗೆ ತೊಂದರೆ ಆಗದೆ ಇರಲಿ ಅಂತ ಮಾತ್ರ ಬೇಟೆಗೆ ಹೋಗ್ತಿದ್ರು. ಅವರ ಎಷ್ಟೆಲ್ಲ ವ್ಯಾಪ್ತಿ ಇದ್ರೂ ರಾಜ್ಯದಲ್ಲಿ ಯಾವತ್ತೂ ಧರ್ಮಕ್ಕೆ ಚ್ಯುತಿ ಬಾರದಿದ್ದ ಹಾಗೆ ನೋಡ್ತಿದ್ರು. ಇದು ರಾಮನ ತುಂಬ ಹಿರಿಯರ ಲಕ್ಷಣ, ಇದು ರಘುವಂಶದ ಲಕ್ಷಣ. ಜನಕ ರಘುವಂಶದ ದೊರೆ ಅಲ್ಲ ಅಂತಾದ್ರೂ ಜನಕನಲ್ಲೂ ಇಂತಹದ್ದೇ ಗುಣಗಳಿದ್ವು. ಹಾಗಾಗಿ ಆತ ಜನಕ ಮುಂದೆ ರಘು ಆ ವಂಶದಲ್ಲಿ ಅಲ್ಲಿಯ ಸೀತಾಮಾತೆ ಜನಕನ ಮಗಳು, ರಾಮನಂತಹ ಅಳಿಯನನ್ನು ಜನಕ ಪಡೆದುಕೊಳ್ಳಿಕ್ಕಾಯಿತು. ಜನಕನನ್ನು ರಾಜರ್ಷಿ ಅಂತಲೇ ಹೇಳ್ತಾರೆ. ಆತ ಕೂಡ ಅರ್ಜುನನಂತ ಒಬ್ಬ ಯೋಧನೆ, ಅರ್ಜುನನಂತ ಒಬ್ಬ ಕ್ಷತ್ರಿಯನೇ ಜನ್ಮದಿಂದ. ಆನಂತರ ಆತ ರಾಜ ಆದ. ಹಾಗಾಗಿ ಕ್ಷತ್ರಿಯ ಧರ್ಮವನ್ನು, ರಾಜಧರ್ಮವನ್ನು ಚೆನ್ನಾಗಿಯೇ ಪಾಲಿಸ್ದ. ಹಾಗೆ ಮಾಡಿದಾಗ ಕೊನೆಗೆ ಆತನಿಗೆ ಒಳ್ಳೆಯ ಗತಿಯೇ ಸಿಕ್ತು, ಆತನ ಜೀವನದಲ್ಲಿ ಒಳ್ಳೆಯ ವಿಚಾರಗಳೇ ಆದವು. ನೀನು ಜನಕ ಮೊದಲಾದ ಉದಾಹರಣೆಗಳನ್ನು ತಗೊಂಡು ಅದೇ ರೀತಿ ಬದುಕಬಹುದಲ್ವ. ಶ್ರೀಕೃಷ್ಣ ನನ್ನನ್ನು ನಿನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ದೇವರು ಅನ್ನೋ ರೀತಿಯಲ್ಲಿ ನೀನು ನೋಡ್ತಿದ್ದೆ ಅಂದರೆ ಬಿಟ್ಟುಬಿಡು, ಕ್ಷತ್ರಿಯನೇ ಆದವನನ್ನೇ ನೋಡ್ಕೊ. ಯಾಕಂದರೆ ಶ್ರೀಕೃಷ್ಣ ಜನ್ಮತಃ ಕ್ಷತ್ರಿಯ ಏನಲ್ಲ. ಹಾಗಾಗಿ ನನ್ನನ್ನು ಉದಾಹರಣೆ ನೋಡಿ ನನಗೆ ಸಮೀಕರಣ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ನಿನ್ನ ಉದಾಹರಣೆಯನ್ನೇ ನೋಡ್ಕೊ, ಕ್ಷತ್ರಿಯನನ್ನೇ ನೋಡ್ಕೊ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾನೆ. ಇದು ಒಳ್ಳೆಯ ಗುರು ಮಾಡುವ ಇನ್ನೊಂದು ಕೆಲಸದ ಲಕ್ಷಣ ಕೂಡ. ಆ ಗುರುವಿಗೆ ಶಿಷ್ಯ ಏನು ಅಂತ ಗೊತ್ತಾದಾಗ ಗುರುವಿನ ಆ ಜ್ಞಾನದ ಹರಹಿನಲ್ಲಿ ಆ ಶಿಷ್ಯ ಎಲ್ಲಿ ಸಮೀಕರಣ ಮಾಡ್ಕೊಳ್ಳಿಕ್ಕಾಗುತ್ತೋ ಅಂತಹ ವಿಚಾರಗಳನ್ನು ಹುಡುಕಿ ಹೇಳಲಿಕ್ಕಾಗತ್ತೆ. ಹಾಗೆ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಯಾಕಂದರೆ ಆ ಉದಾಹರಣೆಯಲ್ಲಿರೋ ಎಷ್ಟೋ ಅನುಭವಗಳು ಈ ವ್ಯಕ್ತಿಗೆ ಆಗಿರೋದ್ರಿಂದ, ಅನುಭವ ಗಮ್ಯವಾಗಿರೋದ್ರಿಂದ, ಅನುಭವ ಜನ್ಯವೂ ಆಗಿರೋದ್ರಿಂದ ಸುಲಭ ಆಗತ್ತೆ ಅನ್ನೋ ಕಲ್ಪನೆಯಿಂದ, ಅನ್ನೋ ಮಾತಿನಿಂದ ಶ್ರೀಕೃಷ್ಣ ಅರ್ಜುನನಿಗೆ ಜನಕನ ಉದಾಹರಣೆಯನ್ನು ಕೊಡ್ತಿದ್ದಾನೆ. ಎಲ್ರಿಗೂ ನಮಸ್ಕಾರ.